ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ವೀಕ್ಷಕರ ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮ ಕಳೆದ ಹಲವಾರು ವರ್ಷಗಳಿಂದ ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮ ಆಗ್ತಾ ಇದೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ನುರಿತ ವೈದ್ಯರುಗಳು ಇದೇ ಒಂದು ವಿಷಯದ ಬಗ್ಗೆ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಹಲ್ಲಿನ ಕಾಯಿಲೆಗಳ ಬಗ್ಗೆ ಉತ್ತಮವಾಗಿರುವಂಥ ಅಧ್ಯಯನಗಳನ್ನು ಮಾಡಿದಂಥ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥ ಹಲವಾರು ವೈದ್ಯರುಗಳು ಕಾರ್ಯಕ್ರಮದಲ್ಲಿ ಬಂದಿದ್ದರು. ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕೊಟ್ಟಿರುವಂಥದ್ದು. ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸ್ತಾ ಇರುವಂಥ ಈ ಒಂದು ಕಾರ್ಯಕ್ರಮ ನಮ್ಮ ಟಿವಿಯ ಒಟ್ಟೊಟ್ಟಿಗೆ. ಹಾಗೆ ಪ್ರಮುಖವಾಗಿ ಯಾಕೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ವಿಚಾರ ಮಾಡಿದರೆ, ಸಾಕಷ್ಟು ಜನರಿಗೆ ಆರೋಗ್ಯ ಅನ್ನುವಂಥ ವಿಚಾರಗಳು ಬಂದಾಗ ಖಾಲಿ ಒಂದು ದೇಹದ ಆರೋಗ್ಯ ಅಂದರೆ ಹೃದಯ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಭಾಗಗಳೇನಿದೆ ಅದರ ಆರೋಗ್ಯ ಉತ್ತಮವಾಗಿದ್ದರೆ ನಾವೆಲ್ಲರೂ ಕೂಡ ಒಂದು ಆರೋಗ್ಯ ಉತ್ತಮವಾಗಿ ಇರ್ತದೆ ಅನ್ನುವಂಥ ವಿಚಾರ ಸಾಕಷ್ಟು ಜನರಲ್ಲಿ ಇರ್ತಿತ್ತು. ಆದರೆ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ಆರೋಗ್ಯ ಒಬ್ಬ ವ್ಯಕ್ತಿಯ ಆರೋಗ್ಯ ಪರಿಪೂರ್ಣವಾಗಿದೆ, ಉತ್ತಮವಾಗಿದೆ ಅನ್ನುವಂಥ ವಿಚಾರಗಳು ಬಂದಾಗ ಖಂಡಿತವಾಗಿಯೂ ಕೂಡ ಅವನಲ್ಲಿ ಬಾಯಿಯ ಅಥವಾ ಒಂದು ಹಲ್ಲಿನ ಆರೋಗ್ಯ ಉತ್ತಮವಾಗಿ ಇರಲೇಬೇಕೆನ್ನುವಂಥ ವಿಚಾರಗಳು ಕೂಡ ಸಾಕಷ್ಟು ಮಹತ್ವವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬಾಯಿಯ ಆರೋಗ್ಯ ಅಥವಾ ಹಲ್ಲಿನ ಆರೋಗ್ಯ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಒಸಡಾಗಿರ್ಬೋದು, ನಾಲಿಗೆ ಅಥವಾ ಇನ್ನಿತರ ಬಾಯಿಯ ಭಾಗಗಳಿಂದ ಇದು ಆರೋಗ್ಯವಾಗಿದ್ದರೆ ಮಾತ್ರ ಒಬ್ಬ ವ್ಯಕ್ತಿಯ ಆರೋಗ್ಯ ಖಂಡಿತವಾಗಿ ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ವಿಚಾರ. ಹಾಗೆ ಇನ್ನೊಂದು ಕಡೆಯಲ್ಲಿ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಕಡೆ ಸಮಾಜದಲ್ಲಿ ಹಲ್ಲಿನ ಆರೋಗ್ಯದ ಬಗ್ಗೆ ಅಲ್ಲಲ್ಲಿ ಸಾಕಷ್ಟು ವಿಚಾರಗಳು ಸಾಕಷ್ಟು ಮಾಹಿತಿ ಕೊಡುವಂಥ ಕಾರ್ಯಕ್ರಮಗಳು ಕೂಡ ಆಗ್ತದೆ. ಆ ನಿಟ್ಟಿನಲ್ಲಿ ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೂಡ ಇಂತಹ ಒಂದು ವಿಶೇಷತೆಗಳನ್ನು ಅಥವಾ ಇಂತಹ ಒಂದು ಉತ್ತಮವಾಗಿರುವಂಥ ಅಧ್ಯಯನಗಳನ್ನು ಮಾಡಿದ ವೈದ್ಯರನ್ನು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕೊಡುವಂಥ ಪ್ರಯತ್ನವನ್ನು ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮ ಮಾಡ್ತದೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಹಲ್ಲಿನ ಉಳಿವಿಗಾಗಿ ಒಸಡಿನ ಅಗತ್ಯತೆ ಏನು ಎನ್ನುವಂಥ ವಿಚಾರಗಳ ಬಗ್ಗೆ, ಅಂದರೆ ಹಲ್ಲು ಉತ್ತಮವಾಗಿ ಇರಬೇಕು ಅಥವಾ ಹಲ್ಲು ದೀರ್ಘಕಾಲ ತನಕ ಉಳಿಬೇಕೆನ್ನುವಂಥ ವಿಚಾರಗಳು ಬಂದಾಗ ಅಲ್ಲಿ ಒಸಡಿನ ಕಾರ್ಯ ಏನು, ಒಸಡು ಹೇಗೆ ಕೆಲಸ ಮಾಡ್ತದೆ, ಒಸಡಿನ ಆರೋಗ್ಯ ಕಾಪಾಡಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನದಂಥ ಮಾಹಿತಿಗಳನ್ನು ಕೊಡಲಿಕ್ಕೆ ಡಾಕ್ಟರ್ ರಾಜೇಶ್ ಕಶ್ಯಪ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಡಾಕ್ಟರ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಸ್ ಡಾಕ್ಟರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ವೀಕ್ಷಕರು, ಡಾಕ್ಟರ್ ರಾಜೇಶ್ ಕಶ್ಯಪ್ MD ಏನು 23 ವರ್ಷಗಳ ಅನುಭವವನ್ನು ಪಡ್ಕೊಂಡಿರುವಂಥದ್ದು. ಪ್ರಸ್ತುತ ಎನಪೋಯ ಡೆಂಟಲ್ ಕಾಲೇಜ್ ಅಲ್ಲಿ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಪಿರಿಯಾಡಾಂಟಾಲಜಿ ಎನ್ನುವಂಥ ಒಂದು ಭಾಗದಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಸೊ ಹಾಗೆ BJಯಲ್ಲಿ ಡೆಂಟಲ್ ಸ್ಪೆಷಾಲಿಟಿ ಕ್ಲಿನಿಕನ್ನು ಕೂಡ ಹೊಂದಿರುವಂಥದ್ದು. ಸೊ ಸಾಕಷ್ಟು ಅನುಭವಿ ವೈದ್ಯರು 23 ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ವಿಷಯಗಳ ಬಗ್ಗೆ ಹೆಚ್ಚಿನದಾದಂಥ ಒಂದು ಮಾತನ್ನು ಹೆಚ್ಚಿನದಾದಂಥ ಒಂದು ಮಾಹಿತಿಯನ್ನು ಡಾಕ್ಟರ್ ಕೊಡ್ತಾರೆ. ಹಲ್ಲಿನ ಉಳಿವಿಗಾಗಿ ಒಸಡಿನ ಅಗತ್ಯ ಅನ್ನುವಂಥ ವಿಚಾರ. ಡಾಕ್ಟರ್, ಹಾಗೆ ಒಸಡಿನ ಆರೋಗ್ಯ ಕಾಪಾಡುವುದರ ಅಗತ್ಯತೆ ಏನು ಹೇಳ್ತೀರಿ ಡಾಕ್ಟರ್? ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಒಸಡಿನ ಆರೋಗ್ಯ ಕಾಪಾಡುವ ಅಗತ್ಯ ಏನಂದರೆ, ಒಂದು ಕಟ್ಟಡಕ್ಕೆ ಒಂದು ಅಡಿಪಾಯ ಅಥವಾ ತಳಪಾಯ ಇದ್ದ ಹಾಗೆ. ಸೊ ನಿಮಗೆ ಕಟ್ಟಡದಲ್ಲಿ ಯಾವ ರೀತಿಯ ಅಲಂಕಾರ ಒಳಗೆ ಮಾಡಿದರೂ ಅದರ ಸುಭದ್ರತೆ ಅಥವಾ ಒಂಥರ ಸ್ಟೆಬಿಲಿಟಿ ಅಂತ ಹೇಳ್ತೇವಲ್ಲ ನಾವು, ಅದು ಸಾಧ್ಯತೆ ಇರುವುದು ಅದಕ್ಕೆ ಸರಿಯಾದ ಅಡಿಪಾಯ ಅಥವಾ ತಳಪಾಯ ನಾವು ಹಾಕಿದರೆ ಮಾತ್ರ. ಸೊ ಆ ನಿಟ್ಟಿನಲ್ಲಿ ಹಲ್ಲಿನ ಉಳಿವಿಗಾಗಿ ಒಸಡಿನ ಆರೋಗ್ಯ ಕಾಪಾಡೋದು ಬಹಳ ಅಗತ್ಯ. ಒಸಡು ಅಂದರೆ ಬರೀ ಒಸಡು ಮೇಲಿನ ಚರ್ಮದ ಅಂಶ ಮಾತ್ರ ಅಲ್ಲ, ಅದರಲ್ಲಿ ಅಡಿಭಾಗದಲ್ಲಿರುವ ಮೂಳೆ ಅಂಶ ಎಲ್ಲ ಸೇರ್ತದೆ. ಸೊ ಹಾಗಾಗಿ ಈ ಹಲ್ಲಿನ ಉಳಿವಿಕೆಗೆ ನಿಮಗೆ ಈ ಒಸಡು ಮತ್ತು ಮೂಳೆ ಇದರ ಅಂಶ ಅದನ್ನು ಕಾಪಾಡಿಕೊಳ್ಳೋದು ಬಹಳ ಅಗತ್ಯ ಉಂಟು. ಈ ಬಗ್ಗೆ ಡಾಕ್ಟರ್ ಹೆಚ್ಚಿನದ ಮಾಹಿತಿಯನ್ನು ಸ್ಲೈಡ್ 2 ಅಲ್ಲಿ ಸೊ ಈ ಬಗ್ಗೆ ಹೆಚ್ಚಿನದ ಮಾಹಿತಿಯನ್ನು ಕೊಡ್ತಾರೆ. ಸ್ಲೈಡ್ 2 ಅಲ್ಲಿ ಈ ಬಗ್ಗೆ ಏನು ಹೇಳ್ತದೆ ಅನ್ನುವಂಥ ವಿಚಾರ ಇದೀಗ ಹೇಳ್ತಾರೆ. ಒಸಡಿನ ಆರೋಗ್ಯ ಕಾಪಾಡೋದ್ರ ಅಗತ್ಯತೆ ಏನು ಎನ್ನುವಂಥ ವಿಚಾರ ಈ ಸ್ಲೈಡ್ನಲ್ಲಿ ಕಾಣುವ ಹಾಗೆ ನೋಡಿ, ಮೊದಲಿನ ಸ್ಲೈಡ್ನಲ್ಲಿ ಎಲ್ಲ ಆರೋಗ್ಯಕರವಾಗಿರುವಂಥ ಒಸಡಿನ ಅದರ ಬಣ್ಣ, ಅದರ ಮೇಲಿನ ಟೆಕ್ಸ್ಚರ್ ಅಂತ ಹೇಳೋದು ನಾವು, ಅದು ಹಲ್ಲಿನ ಸ್ವಚ್ಛತೆ ಮತ್ತು ಕೆಳಗಿನ ಸ್ಲೈಡ್ನಲ್ಲಿ ಕೆಳಗಿನ ಭಾಗದಲ್ಲಿ ಕಾಣುವಂಥದ್ದು ನಿಮಗೆ ಅದರ ಬೇರೆ ಬೇರೆ ಸೆಕ್ಷನ್ಸ್, ಅಂದರೆ ಏನೆಲ್ಲ ಪಾರ್ಟ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳುವಂಥದ್ದು. ಹಲ್ಲಿನ ಬೇರಿನ ಮೇಲೆ ಇರುವ ಒಂದು ಪದರ, ಮತ್ತು ಅದರ ಮಧ್ಯ ಅಂದರೆ ಮೂಳೆ ಮತ್ತು ಆ ಹಲ್ಲಿನ ಬೇರಿನ ಮಧ್ಯೆ ಇರುವಂಥ ಒಂದು ಸ್ಪೇಸ್, ಅಲ್ಲಿ ಒಂದು ಥರ ಒಂದು ಫೈಬ್ರಸ್ ಅಂದರೆ
ಒಂದು ಸಾಫ್ಟ್ ಮೆಮ್ಬ್ರೇನ್ನಾಗೆ ನಾವು ಕಾಲಿಗೆ ಸಾಕ್ಸ್ ಹಾಕಿದ ಹಾಗೆ ಅದು ಅಲ್ಲಿನ ಬೇರಿಗೆ ಒಂದು ಕವಚದ ಹಾಗೆ ಬರುವಂಥದ್ದು, ಪೆರಿಡಾಂಟಲ್ ಲಿಗಮೆಂಟ್ ಅಂತ ಹೇಳೋದು. ಇದೆಲ್ಲ ನಮ್ಮ ಈ ತಳಪಾಯ ಅಥವಾ ಅಡಿಪಾಯ ಅಂತ ನಾನು ಮೊದಲೇ ಹೇಳಿದೆಲ್ಲ ಅದು ಎಲ್ಲ ಸೇರಿಕೊಳ್ತದೆ ಇದರಲ್ಲಿ. ಇದರ ಎಲ್ಲ ಆರೋಗ್ಯವನ್ನು ಕಾಪಾಡೋದು ಬಹಳ ಅಗತ್ಯ ಉಂಟು ಈ ಹಲ್ಲಿನ ಉಳಿವು ಬೇಕು ಅಂತೇಳಿ. ಆದರೆ ಎಸ್ ಡಾಕ್ಟ್ರೆ, ಹಾಗೆ ಯಾವ ರೀತಿಯ ತೊಂದರೆಗಳು ಒಸಡಿಗೆ ಬರ್ತದೆ ಅನ್ನುವಂಥ ವಿಚಾರ ಡಾಕ್ಟ್ರೆ? ಬಹುಶಃ ಅದಕ್ಕೆ ಏನಾದರೂ ಏಜ್ ಲಿಮಿಟ್ ಇದೆ? ಚಿಕ್ಕ ಮಕ್ಕಳಲ್ಲಿ ಮಾತ್ರ ಬರ್ತದೆ, ಮಧ್ಯ ವಯಸ್ಸಲ್ಲಿ, ಅಥವಾ ತೊಂದರೆಗಳು ಮಕ್ಕಳಲ್ಲೂ ಬರುವ ಸಾಧ್ಯತೆಗಳಿದೆ. ಬಟ್ ಹೆಚ್ಚಿನ ತೊಂದರೆಗಳು ಕೂಡ ಕಾಣೋದು ಈ ಅಡಲ್ಟ್ಹುಡ್ ಅಂದರೆ ವಯಸ್ಕರಲ್ಲಿ ಮತ್ತು ಏಜ್ ಮುಂದೆ ಹೋದ ನಂತರ. ಮಕ್ಕಳಲ್ಲಿ ಬರುವ ತೊಂದರೆಗಳು ಒಂದು ರೀತಿ ಹೇಳುವುದಾದರೆ ಅದು ಸ್ವಲ್ಪ ಎಗ್ರೆಸಿವ್ ಆಗಿರ್ತದೆ. ಅಂದರೆ ಆ ಸಣ್ಣ ಪ್ರಾಯದಲ್ಲಿ ಕಾಣುವಂಥ ತೊಂದರೆಗಳು ಬರಬೇಕಾದ್ರೆ ಅದಕ್ಕೆ ಏನೋ ಒಂದು ಮೂಲ ಕಾರಣ ಇರಲೇಬೇಕು. ಬರೀ ನಿಮ್ಮ ಹಲ್ಲಿನ ಮೇಲೆ ಕೂತ್ಕೊಳ್ಳುವ ಪಾಚಿ ಅಥವಾ ಈ ಬ್ಯಾಕ್ಟೀರಿಯಾದ ಕೊಳೆ ಅಂಶ ಮಾತ್ರ ಅಲ್ಲ, ಅದಕ್ಕೇನೋ ಬೇರೆ ಕಾರಣಗಳು ಇರುವ ಸಾಧ್ಯತೆಗಳು ಇರ್ತದೆ. ಬಟ್ ಹೆಚ್ಚಾಗಿ ಕಾಣುವಂಥದ್ದು ನಮ್ಮ ಈ ಮಧ್ಯವಯಸ್ಕರಿಂದ ಮೇಲೆ ಕಾಣುವಂಥದ್ದು. ಅದರಲ್ಲಿ ನಿಮಗೆ 2 ಫಾರ್ಮ್ಸ್ ಇರ್ತದೆ, ಅದರಲ್ಲಿ 2 ರೀತಿಯ ತೊಂದರೆಗಳು. ಒಂದು ಬರೀ ಒಸಡಿನ ಚರ್ಮದಲ್ಲಿ ಮಾತ್ರ ನಿಮಗೆ ತೊಂದರೆ ಕಾಣುವಂಥದ್ದು, ಅದು ಜಿಂಜಿವೈಟಿಸ್ ಅಂತ ಹೇಳುವಂಥದ್ದು. ಇನ್ನೊಂದು ಕೆಳಗಿನ ಅಡಿಭಾಗದಲ್ಲಿರುವ ಮೂಳೆ ಅಂಶ ಕರಗಿ ಹಲ್ಲಿಗೆ ಸಪೋರ್ಟ್ ಅಂತ ಹೇಳೋದು ಕಡಿಮೆ ಆಗುವಾಗ ಅದಕ್ಕೆ ಪೆರಿಯೋಡಾಂಟೈಟಿಸ್ ಅಂತ ಹೇಳುವಂಥದ್ದು. ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಪ್ಯಾಟರ್ನ್ಸ್ ಆಫ್ ಪ್ರೆಸೆಂಟೇಷನ್ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕಾಣುವ ಸಾಧ್ಯತೆಗಳು ಇದೆ. ಬಟ್ ಇದು 2 ರೀತಿಯಲ್ಲಿ ನಿಮಗೆ ಎಸೆನ್ಷಿಯಲಿ 2 ಟೈಪ್ಸ್ ಇರ್ತದೆ ಅದರಲ್ಲಿ. ಓಕೆ, ಇನ್ನೊಂದು ಇದರಲ್ಲಿ ಈಗ ಜಾಸ್ತಿಯಾಗಿ ಏನು ಮಕ್ಕಳಲ್ಲಿ ಜಾಸ್ತಿ ಈ ರೀತಿ ಕಾಯಿಲೆಗಳು ಅಥವಾ ಏನಾದರೂ, ಯಾಕಂದರೆ ಬಾಲ್ಯದಲ್ಲಿ ಚಾಕ್ಲೇಟ್ ಅದು ಇದೆಲ್ಲ ಮಕ್ಕಳು ಜಾಸ್ತಿ ಅಭ್ಯಾಸ ಇರ್ತದೆ ಅನ್ನೋಂಥ ವಿಚಾರ. ಸೊ ಇದರಿಂದಾಗಿ ಏನಾದರೂ ಒಸಡಿಗೆ ಏನಾದರೂ ಸಮಸ್ಯೆ ಆಗ್ತದೆ ಡಾಕ್ಟರ್, ಅಥವಾ ಹಲ್ಲಿಗೆ ಮಾತ್ರ ಸಮಸ್ಯೆ ಆಗ್ತದೆ ಒಸಡಿಗೆ ಸಮೇತವಾಗಿ? ಹೆಚ್ಚಾಗಿ ಈ ಆಹಾರ ಪದ್ಧತಿಯಿಂದಾಗಿ ಸಣ್ಣ ಮಕ್ಕಳಲ್ಲಿ ಒಸಡಿನ ತೊಂದರೆಗಳು ಬರುವುದು ಕಡಿಮೆ, ಬರೋದು ಕಡಿಮೆ. ಆದರೆ ಈ ಹುಳುಕಲ್ಲು ಬರುವುದು ಖಂಡಿತ ಆಹಾರ ಪದ್ಧತಿಯ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಅದರ ಮಟ್ಟಿಗೆ ಜಾಗ್ರತೆ ಬಹಳ ಅಗತ್ಯ ಉಂಟು. ಹುಳುಕಲ್ಲು ಬಂದ ಕೂಡಲೇ ಮತ್ತೆ ಒಸಡಿನ ತೊಂದರೆಗಳು ಬರೋ ಸಾಧ್ಯತೆಗಳು ಇದೆ. ಅದು ಸರಿಯಾಗಿ ಅದಕ್ಕೆ ಚಿಕಿತ್ಸೆ ಮಾಡದೆ ಅಲ್ಲಿ ಆಹಾರ ಕಂಟಿನ್ಯೂಸ್ ಆಗಿ ಒಳಗೆ ನಿಂತು ಅದರಿಂದಾಗಿ ಒಸಡು ದಪ್ಪ ಆಗೋದು, ನೋವು ಬರುವುದು, ಗುಳ್ಳೆಯಾಗಿ ಬರುವುದು, ಅದೆಲ್ಲ ಸರ್ವೇ ಸಾಮಾನ್ಯ. ಓಕೆ, ಇನ್ನು ಡಾಕ್ಟ್ರೆ, ಸಾಮಾನ್ಯ ಮನುಷ್ಯರಿಗೆ ಈಗ ಸ್ವಲ್ಪ ಎಜುಕೇಷನ್ ಆಗಿದೆ ಅಥವಾ ಸಮಥಿಂಗ್ ಏನಾದರೂ ಹಾಗೆ ಏನಾದರೂ ಇದ್ದರೆ ಅವರಿಗೆ ಸ್ವಲ್ಪ ಅದರ ಏನಾದರೂ ಲಕ್ಷಣ ಕಂಡು ಬಂದ ಕೂಡ ಡಾಕ್ಟರ್ ಹತ್ರ ಹೋಗ್ತಾರೆ. ಈಗ ಸರ್ವೇ ಸಾಮಾನ್ಯವಾಗಿ ಹಳ್ಳಿ ಭಾಗದಲ್ಲಿ ಏನಾದರೂ ಬಹುಶಃ ಒಸಡಿನ ಕಾಯಿಲೆ ಉಂಟು ಅಂತೇಳಿ ಗೊತ್ತಾಗಲಿಕ್ಕೆ ಏನಾದರೂ ಗುಣಲಕ್ಷಣಗಳು ಏನಾದರೂ ಇದೇ ರೀತಿ ಏನಾದರೂ ಇರ್ತದೆ ಅನ್ನುವಂಥ ವಿಚಾರ, ಸಿಂಪ್ಟಮ್ಸ್ ಅಂತ? ಹೌದು, ಇದು ಭಾಳ ಅಗತ್ಯ. ಯಾಕಂದರೆ ನಾವು ಅರ್ಥ ಮಾಡಿಕೊಂಡ ಮಟ್ಟಿಗೆ ಈ ಒಸಡಿನ ರೋಗ ಅಂತ ಹೇಳೋದು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಇಟ್ಸ್ ಎ ಸೈಲೆಂಟ್ ಕಿಲ್ಲರ್ ಅಂತ. ಅಂದರೆ ಅದು ಮನುಷ್ಯನಿಗೆ ಸ್ವಂತಕ್ಕೆ ಗೊತ್ತಾಗದೆ ಇರುವ ಸಾಧ್ಯತೆಗಳು ಬಹಳ ಹೆಚ್ಚು. ಅದರಿಂದಾಗಿ ತುಂಬ ಜನ ಈ ಡಾಕ್ಟರ್ಸ್ ಹತ್ರ ಹೋಗದೆ ಅದರ ಬಗ್ಗೆ ಕಾಳಜಿ ಮಾಡದೇ ಇರುವಂಥದ್ದು, ನಿರ್ಲಕ್ಷ್ಯ ಇರ್ತದೆ. ಹೌದು, ಅದರಷ್ಟಕ್ಕೆ ಸರಿಯಾಗಬಹುದು. ಸಣ್ಣ ಮಟ್ಟಿನ ತೊಂದರೆ, ಸ್ವಲ್ಪ ರಕ್ತಸ್ರಾವ ಆಗುವುದು, ಸಣ್ಣ ಮಟ್ಟಿನ ನೋವು ಬರುವುದು, ಅದು ಮಾತ್ರ ಅಂತ ಹೇಳಿ ತಿಳ್ಕೊಂಡಿದ್ರೆ ಅದು ಆ್ಯಕ್ಚುಲಿ ಹಾಗೆ ಬಿಟ್ಟರೆ ಅದು ನಿಮಗೆ ಇನ್ನೂ ಮುಂದಕ್ಕೆ ಇನ್ನು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತಾ ಹಲ್ಲು ಸವಿಯುವುದು, ಹಲ್ಲು ಲೂಸ್ ಆಗೋ ಚಾನ್ಸಸ್ಸು ಜಾಸ್ತಿ. ಹಾಗಾಗಿ ಈ ಹಲ್ಲಿನ ಬುಡದಲ್ಲಿರೋ ಒಸಡಿನಲ್ಲಿ ರಕ್ತಸ್ರಾವ ಅಂತ ಹೇಳುವುದೇ ಒಂದು ದೊಡ್ಡ ಅದರ ಚಿಹ್ನೆ. ಅದು ನಾವು ಹೆಚ್ಚಿನ ಮಟ್ಟಿನ ಇದರಲ್ಲೂ ಕೂಡ ನಾವು ಅದನ್ನು ನಿಗ್ಲೆಕ್ಟ್ ಮಾಡ್ತೇವೆ, ಅದನ್ನು ಕಾಳಜಿ ಕೊಡುವುದಿಲ್ಲ. ಅದು ಬಹಳ ಇನಿಷಿಯಲ್ ಸ್ಟೇಜ್. ಅದರಲ್ಲೇ ನಾವು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಿದರೆ ಅದರಿಂದಾಗಿ ತುಂಬ ಉಪಯೋಗ ಜಾಸ್ತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಒಂದು ಕರೆಯನ್ನು ಸ್ವೀಕರಿಸಿದ್ದೇವೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಜುನಾಥ್ ಅವರು, ಕೋಡಿಕರಿಂದ. ಸರಿ, ಪ್ರಶ್ನೆ ನೇರವಾಗಿ ಕೇಳಿ. ಡಾಕ್ಟರ್ ಇದ್ದಾರೆ, ಮಾತಾಡಿ. ರಾಜೇಶ್ ಅವರು ಇದ್ದಾರೆ, ಮಾತಾಡಿ. ನಮಸ್ತೆ. ನನ್ನ ವಯಸ್ಸು 28. ನನ್ನ ಒಸಡು ನೆಗಡಬೇಕಾದ್ರೆ ಮೇಲಿನಿಂದ ನನ್ನ ಹೊಸಡು ಕಪ್ಪಾಗುವುದರಿಂದ ನೆಗಡಬೇಕಾದ್ರೆ ಮೇಲಿನ ಹೊಸಡು ನನಗೆ ಕಾಣ್ತದೆ. ಆಕ್ಚುಲಿ ಅದು ಹೊಸಡು ಸಾಧಾರಣ ಬೇರೆಯವರಿಗೆಲ್ಲ ಸ್ವಲ್ಪ ಪಿಂಕ್ ಅಥವಾ ಬಿಳಿ ಟೈಪ್ ಇರ್ತದೆ. ನನ್ನದ್ರಲ್ಲಿ ಕಪ್ಪು ಕಲರ್ ಇದೆ. ನೆಗಡಬೇಕಾದ್ರೆ ತುಂಬಾ
ಬ್ಲಾಕ್ ಟೀತ್ ಮತ್ತೆ ಬ್ಲಾಕ್ ಒತ್ತಡ ಸಹ ಕಾಣ್ತದೆ. ಹೌದು. ಇದಕ್ಕೆ ಏನಾದ್ರೂ ಒತ್ತಡವನ್ನು ಸ್ವಲ್ಪ ಕಲರ್ ಅಥವಾ ಏನಾದ್ರೂ ಆ ತರ ಏನಾದ್ರೂ ಚೇಂಜಸ್ ಮಾಡುವಂತದ್ದು ಏನಾದ್ರೂ ವಿಧಾನ ಇದೆ ಸರ್? ಖಂಡಿತ ಇದು ಭಾಳ ಸೆನ್ಸಿಬಲ್ ಕ್ವೆಶ್ಚನ್. ಅಂದರೆ ಇದು ತುಂಬ ಜನರಿಗೆ ಈ ಥರದ ಪ್ರಾಬ್ಲಮ್ ಉಂಟು ಮತ್ತು ಅವರಿಗೆ ಆ ಥರದ ಕಾಳಜಿ ಇರ್ತದೆ, ಏನೋ ಒಂದು ನೋಡೋದಕ್ಕೆ ಅಷ್ಟು ಸರಿ ಕಾಣೋದಿಲ್ಲ ಅಂತ ಹೇಳೋದು. ಬಟ್ ಇದು ಕೆಲವು ರೀತಿಯಲ್ಲಿ ಅದರಲ್ಲಿ ನಮ್ಮ ಚರ್ಮದ ಕಲರ್ ಅಥವಾ ಚರ್ಮದ ಯಾವ ರೀತಿಯ ಕಲರೇಷನ್ ಇರ್ತದೆ, ನಾವು ಮೆಲನಿನ್ ಪಿಗ್ಮೆಂಟೇಷನ್ ಅಂತ ಹೇಳ್ತೇವೆ, ಅದರ ಮೇಲೆ ಕೂಡ ಹೋಗ್ತದೆ. ಕೆಲವರಿಗೆ ಸ್ವಲ್ಪ ಈ ಡಾರ್ಕ್ ಸ್ಕಿನ್ ಕಲರ್ ಇದ್ದವರಿಗೆ ಸ್ವಲ್ಪ ಬಾಯಿಯಲ್ಲಿ ಅಥವಾ ಒಸಡಿನ ಮೇಲೆ ಕಲರ್ ಬರುವುದು ಸಹ ಜಾಸ್ತಿ. ಹಾಗಾಗಿ ಅದು ಒಂದು ಥರ ಈ ಒಸಡಿನ ಚರ್ಮದ ಒಂದು ಅಡಿಭಾಗದಲ್ಲಿ ಇರುವಂಥ ಒಂದು ಪಿಗ್ಮೆಂಟೇಷನ್, ಅದು ಒಂದು ಲೇಯರ್, ಅದರಿಂದಾಗಿ ಬರುವುದದು. ಇದಕ್ಕೆ ಸೂಕ್ತ ಚಿಕಿತ್ಸೆಗಳು ಇದೆ. ಅದು ಮೈನರ್ ಸರ್ಜಿಕಲ್ ಟ್ರೀಟ್ಮೆಂಟ್. ಅದರಲ್ಲಿ ಈ ಪಿಗ್ಮೆಂಟೇಷನ್ ಲೇಯರ್ ಅದನ್ನು ತೆಗಿಲಿಕ್ಕೆ ಆಗ್ತದೆ, ಖಂಡಿತ ಮಾಡಲಿಕ್ಕಾಗ್ತದೆ. ನಿಮಗೆ ಅದರ ಬಗ್ಗೆ ತಜ್ಞರ ಸಲಹೆ ತಗೊಂಡ್ರೆ ನಿಮಗೆ ಮಾಡಿಸ್ಕೊಳ್ಬೋದು. ಬಟ್ ಒಂದೇನೆಂದರೆ ನಿಮಗೆ ಅದು ಬಹಳ ಪರ್ಮನೆಂಟಾಗಿ ನಾನಿರುವಷ್ಟು ಸಮಯ ಇದು ಹೀಗೆ ಕಲರ್ ಚೇಂಜ್ ಆಗಿ ಇರಬೇಕಂತ ಹೇಳುವಂಥದ್ದು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ಫಾರ್ ಎ ರೀಸನೇಬಲ್ ಪೀರಿಯಡ್ ಅದು ಆ ಥರ ಕಲರ್ ಚೇಂಜ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಬೇರೆ ಕೆಮಿಕಲ್ಸ್ ಏನು ಯೂಸ್ ಮಾಡದೆ ಆ ಮೇಲಿನ ಲೇಯರನ್ನು ತೆಗೆದುಬಿಟ್ಟು ಮಾಡುವಂಥ ಕ್ರಮಗಳುಂಟು. ಅದರಲ್ಲಿ ತುಂಬ ಹೊಸ ನಾನಾ ರೀತಿಯ ಟೆಕ್ನಾಲಜಿ ಯೂಸ್ ಮಾಡಿ ತೆಗೆಯುವಂಥ ಕ್ರಮಗಳುಂಟು. ಅದರ ಬಗ್ಗೆ ತಜ್ಞರ ಮಾಹಿತಿ ತಗೊಳ್ಳೋದು ಒಳ್ಳೆಯದು. ನಿಮಗೆ ಅಷ್ಟು ಕನ್ಸರ್ನ್ ಇದ್ದರೆ ಮಾಡ್ಕೊಳ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ತಾವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಶ್ನೆಗಳನ್ನು ಕೇಳ್ಬೋದು. ಹಲ್ಲಿನ ಉಳಿವಿಗಾಗಿ ಒಸಡಿನ ಅಗತ್ಯತೆ ಏನು ಎನ್ನುವಂಥ ಬಗ್ಗೆ ಡಾಕ್ಟರ್ ಮಾತಾಡ್ತಿದ್ರು. ಹೆಚ್ಚಿನದಂಥ ವಿಷಯ ಅಥವಾ ಈ ಬಗ್ಗೆ ಹೆಚ್ಚಿನದಾದಂಥ ಏನಾದರೂ ಸಮಸ್ಯೆ ಇದ್ದರೆ, ಟ್ರೀಟ್ಮೆಂಟ್ ಏನಾದರೂ ಬೇಕು ಅಂತ ಹೇಳಿದರೆ ನೇರವಾಗಿ ಅವರನ್ನು ಕೂಡ ಭೇಟಿ ಆಗ್ಬೋದು. ಬಿಜಿಯಲ್ಲಿ ಕ್ಲಿನಿಕ್ ಇದೆ, ಅಲ್ಲಿ ಕೂಡ ಹೋಗಿ ಭೇಟಿ ಆಗ್ಬೋದು ಎನ್ನುವಂಥ ವಿಷಯಗಳನ್ನು ಹೇಳ್ತಾ, ಹಾಗೆ ಡಾಕ್ಟ್ರೇ, ಈಗ ಸಾಮಾನ್ಯವಾಗಿ ಮನುಷ್ಯನ ಸಾಮಾನ್ಯ ಆರೋಗ್ಯ ಮತ್ತು ಒಸಡಿನ ಆರೋಗ್ಯ ಇದರ ನಡುವೆ ಇರುವಂಥ ವ್ಯತ್ಯಾಸಗಳು ಅಥವಾ ಸಂಬಂಧಗಳನ್ನು ಏನಾದರೂ ಇದೆ? ಅಂದರೆ ಒಸಡಿನ ಆರೋಗ್ಯ ಹಾಳಾದರೆ ಇವನ ದೇಹದ ಆರೋಗ್ಯ ಏನಾದರೂ ಹಾಳಾಗ್ತದೆ ಅನ್ನುವಂಥದ್ದು ಕಾಯಿಲೆ ಇದ್ದವರಲ್ಲಿ? ಖಂಡಿತ ಇದು ಬಹಳ ಪ್ರಾಮುಖ್ಯವಾದ ವಿಚಾರ. ಯಾಕೆಂದರೆ ಈ ಕಾಮನ್ ಮ್ಯಾನ್ ಅಂದರೆ ಜನರಲ್ಲಿ ಹೇಗೆ ಸಾಮಾನ್ಯ ಮನುಷ್ಯರು ಏನು ಯೋಚನೆ ಮಾಡ್ತಾರೆ ಅಂದರೆ ದೈಹಿಕ ಆರೋಗ್ಯ ಮಾತ್ರಕ್ಕೆ ಪ್ರಾಮುಖ್ಯತೆ ಕೆಲವು ಸಾರಿ ಕೊಟ್ಟು ಬಿಡ್ತಾರೆ. ಈ ಹಲ್ಲು ಅಥವಾ ಒಸಡಿನ ಆರೋಗ್ಯದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಬರುವುದು ಬಹಳ ಸಾಮಾನ್ಯವಾಗಿ ನಾವು ನೋಡುವಂಥ ವಿಚಾರ. ಆದರೆ ಇದರಲ್ಲಿ ಯಾಕೆ ಈ ವಿಷಯ ಮಾತಾಡಬೇಕಂದ್ರೆ, ಇದು ಸಾಮಾನ್ಯ ಆರೋಗ್ಯ ಮತ್ತು ನಿಮ್ಮ ಒಸಡಿನ ಅಥವಾ ಹಲ್ಲಿನ ಆರೋಗ್ಯ ಇದು ಎರಡು ಡೈರೆಕ್ಷನಲ್ಲಿ ಕೂಡ ಒಂದು ಬಾಣ ಇಟ್ಟ ಹಾಗೆ. ಅಂದರೆ ಒಂದು ಇನ್ನೊಂದಕ್ಕೆ ಎಫೆಕ್ಟ್ ಆಗ್ತದೆ, ಇನ್ನೊಂದರಿಂದ ಇದಕ್ಕೆ ಎಫೆಕ್ಟ್ ಆಗ್ತದೆ. ಹಾಗಾಗಿ ನೀವು ಹಲ್ಲಿನ ಒಸಡಿನ ಆರೋಗ್ಯ ಸರಿ ಇಲ್ಲದಿದ್ದರೆ ಅದರಿಂದಾಗಿ ನಿಮಗೆ ಕೆಲವು ಸಾಮಾನ್ಯ ಆರೋಗ್ಯ ತೊಂದರೆಗಳು ಬರುವ ಸಾಧ್ಯತೆಗಳು ಹೆಚ್ಚು ಅಂತ ಹೇಳುವುದನ್ನು ಈಗಿನ ಸಂಶೋಧನೆ ಪ್ರಕಾರ ಕಾಣ್ತಾ ಉಂಟು. ಅದರಲ್ಲಿ ಕೆಲವು ವಿಚಾರಗಳೆಂದರೆ ನಿಮ್ಮ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಅದರಲ್ಲಿ ಬರುವ ಸಾಧ್ಯತೆಗಳು ಉಂಟು. ಅಥವಾ ಈ ಗರ್ಭಿಣಿಯರಲ್ಲಿ ಸಮಯಕ್ಕಿಂತ ಮೊದಲೇ ಡೆಲಿವರಿ ಆಗುವಂಥದ್ದು, ಅಥವಾ ಹುಟ್ಟುವ ಮಗುವಿನ ಭಾರ ಕಮ್ಮಿ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ತುಂಬ ಸಂಶೋಧನೆಗಳು ಆಗಿದೆ. ಅದರಲ್ಲಿ ನಮಗೆ ಕಂಡುಬರುವುದೇನೆಂದರೆ, ಈ ಹಲ್ಲಿನ ಒಸಡಿನಲ್ಲಿ ಇರುವ ಇನ್ಫೆಕ್ಷನ್ ಅಥವಾ ಪ್ರಾಬ್ಲಮ್ಸು ನಾವು ಖಂಡಿತ ಅದರ ಬಗ್ಗೆ ಕಾಳಜಿ ಮಾಡಲೇಬೇಕು. ಇದೊಂದು ವಿಚಾರ. ಇನ್ನೊಂದು ವಿಚಾರ ಏನಂದರೆ, ಈ ದೈಹಿಕ ಆರೋಗ್ಯ ಕೂಡ ಸರಿ ಇಲ್ಲದಿದ್ದರೆ, ಕೆಲವೊಂದು ದೈಹಿಕ ತೊಂದರೆಗಳು ಇರುವಾಗ ಒಸಡಿನ ತೊಂದರೆಗಳು ಕೂಡ ಬರುವ ಸಾಧ್ಯತೆಗಳು ಖಂಡಿತ ಇದೆ. ಡಾಕ್ಟರ್, ಈ ಬಗ್ಗೆ ಹೆಚ್ಚಿನ ಮಾತುಗಳನ್ನು ಅಥವಾ ಹೆಚ್ಚಿನ ಮಾಹಿತಿಗಳನ್ನು ಕೇಳ್ತೀನಿ. ಕಾರ್ಯಕ್ರಮ ಇನ್ನೊಂದು ಕರೆಯನ್ನು ಸ್ವೀಕರಿಸಿದ್ದೇವೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಪ್ರಿಯಾಂಕಾ ಅವರೇ, ಡಾಕ್ಟರ್ ಇದ್ದರೆ ನೇರವಾಗಿ ಮಾತಾಡಿ. ಡಾಕ್ಟರ್ ಹತ್ರ ಮಾತಾಡಿ. ಹಲೋ. ವಯಸ್ಸೆಷ್ಟು ನಿಮ್ಮದು ಈಗ? 25 ಇಯರ್ಸ್. ಇದು ನೀವು ಬಾಯ್ಲ್ಸ್ ಅಂದರೆ ಗುಳ್ಳೆ ಹಾಗೆ ಬರುವಂಥದ್ದ ಅಥವಾ ಈ ಹುಣ್ಣಿನ ಹಾಗೆ ಬರುವಂಥದ್ದ? ಯಾವ ರೀತಿಯಲ್ಲಿ ಕಾಣ್ತೀರಿ? ಹಾಂ,
ತಿನ್ಬೇಕಾದ್ರೆ ನೋವು ಆಗ್ತದೆ ಆ ಥರ. ಇದು ನೀವು ಹೇಳುವ ಮಟ್ಟಿಗೆ ಕಾರಣಗಳು ಹಲವಾರು ಇರಬಹುದು. ಅದರಲ್ಲಿ ಒಂದು ಏನಂದರೆ, ನಿಮಗೆ ಹಲ್ಲಿನ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಅಂದರೆ ಸೆರೆ ಇರುವಲ್ಲಿ ನಿಮಗೆ ಆಹಾರ ಹೋಗಿ ಅಲ್ಲಿಂದ ನಂತರ ನೋವು ಬರುವ ಸಾಧ್ಯತೆಗಳು ಇದೆ, ವಸಡು ದಪ್ಪ ಆಗಿ. ಅಥವಾ ಹಲ್ಲಿನ ಮೇಲೆ ಈ ಬ್ಯಾಕ್ಟೀರಿಯಾದ ಕೀಟಾಣುಗಳ ಕೊಳೆ ಕೂತು ಅದರಿಂದಾಗಿ ವಸಡಿನಲ್ಲಿ ರಿಯಾಕ್ಷನ್ ಬಂದು ಅದು ವಸಡು ದಪ್ಪ ಆಗಿ ಅದರಲ್ಲಿ ನೋವು ಬರುವುದು, ಕೀವು ಬರುವ ಸಾಧ್ಯತೆಗಳು ಇದೆ. ನೀವು ಖಂಡಿತ ಒಂದು ಸಾರಿ ಪರೀಕ್ಷೆ ಮಾಡಿಸಿಕೊಂಡು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಮಾಡಿಸಿಕೊಳ್ಳೋದು ಒಳ್ಳೆಯದು. ಯಾಕಂದರೆ ನಿಮ್ಮ ಏಜ್ ಕನ್ಸಿಡರ್ ಮಾಡಿದರೆ 25 ವರ್ಷ, ಹಾಗಾಗಿ ವಸಡಿನ ತೊಂದರೆಗಳನ್ನು ಅಲ್ಲಿಗೆ ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದಲ್ಲ, ಖಂಡಿತ ಒಳ್ಳೆಯದಲ್ಲ. ಎಸ್ ವೆಂಕಿ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರು ಕೂಡ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮಕ್ಕೆ ಪ್ರಶ್ನೆಗಳನ್ನು ಕೇಳ್ಬೋದು, ನೇರವಾಗಿ ಡಾಕ್ಟರ್ ಹತ್ರ ಹೆಚ್ಚಿನದಂಥ ವಿಚಾರಗಳನ್ನು ಕೇಳ್ಬೋದು ಎನ್ನುವಂಥ ವಿಚಾರ, ಹಾಗೆ ಹೆಚ್ಚಿನದಂಥ ಚಿಕಿತ್ಸೆಗಳು ಅಥವಾ ಹೆಚ್ಚಿನದಂಥ ಮಾಹಿತಿಗಳು ಬೇಕು ಅಂತಿದ್ದರೆ ನೇರವಾಗಿ ಡಾಕ್ಟರ್ನ ಭೇಟಿ ಆಗ್ಬೋದು ಎನ್ನುವಂಥ ವಿಚಾರಗಳನ್ನು ಕೂಡ ಇದೇ ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದೀವಿ. BJI ಡೆಂಟಲ್ ಸ್ಪೆಷಾಲಿಟಿ ಕ್ಲಿನಿಕ್ ಏನಿದೆ ಅಲ್ಲಿ ಕೂಡ ಹೋಗಿ ಡಾಕ್ಟರ್ನ ಭೇಟಿ ಆಗ್ಬೋದು. ವೀಕ್ಷಕರೇ, ಇನ್ನಷ್ಟು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಇನ್ನಷ್ಟು ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಂಥದ್ದು ಇದೆ, ನೀವು ಕೂಡ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು. ಅಲ್ಲಿ ತನಕ ಒಂದು ಸಣ್ಣ ವಿರಾಮ. ಸ್ವಾಗತ ಅಂತ ಹೇಳ್ತಾ ಇದ್ದೀವಿ. ಹಾಗೆ ತಾವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಶ್ನೆಗಳನ್ನು ಕೇಳ್ಬೋದು, ಡಾಕ್ಟರ್ ಹತ್ರ ನೇರವಾಗಿ ಮಾತಾಡ್ಬೋದು. ಇವತ್ತಿನ ಕಾರ್ಯಕ್ರಮದ ಹಲ್ಲಿನ ಉಳಿವಿಗಾಗಿ ವಸಡಿನ ಅಗತ್ಯ ಏನಿದೆ, ಸೊ ಇದರ ವಿಷಯಗಳ ಬಗ್ಗೆ ಹೆಚ್ಚಿನದಾದ ಮಾಹಿತಿಯನ್ನು ಡಾಕ್ಟರ್ ಕೊಡ್ತಾ ಇದ್ದಾರೆ. ಹಾಗೆ ಡಾಕ್ಟರ್, ಇನ್ನು ಡಯಾಬಿಟಿಸ್ ಕಾಯಿಲೆ ಮತ್ತು ವಸಡಿನ ಆರೋಗ್ಯದ ಬಗ್ಗೆ ಸಂಬಂಧ ಏನಾದರೂ ಇದೆಯಾ, ಅದಕ್ಕೆ ಏನಾದರೂ ಚಾನ್ಸಸ್ ಉಂಟಾ? ಖಂಡಿತವಾಗಿ ಈ ಡಯಾಬಿಟಿಸ್ ಅಂತ ಹೇಳೋದು ಈಗ ಬಹಳ ಸಾಮಾನ್ಯ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಪೇಷಂಟ್ ನಾವು ನೋಡೋದು ಡಯಾಬಿಟಿಸ್ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ವಿಶ್ವದಲ್ಲಿ ಇದೀಗ ಭಾರತ ಖಂಡಿತ ತುಂಬ ಜಾಸ್ತಿ ಆಗಿದೆ. ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಆದರೆ ಈ ಡಯಾಬಿಟಿಸ್ ಅಂತ ಹೇಳೋ ಕಾಯಿಲೆ ಅದು ಬರೀ ದೈಹಿಕ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಇವತ್ತಿನ ನಮ್ಮ ವಿಚಾರದಲ್ಲಿ ವಸಡಿನ ಆರೋಗ್ಯಕ್ಕೆ ತುಂಬ ಕನೆಕ್ಷನ್ ಇದೆ ಅದಕ್ಕೆ. ಯಾಕಂದರೆ ನಮ್ಮ ಅನುಭವದಲ್ಲಿ ಕೆಲವಾರು ಜನರಿಗೆ ವಸಡಿನ ಪರೀಕ್ಷೆ ಮಾಡಿದ್ರಲ್ಲೇ ನಮಗೆ ಸಂಶಯ ಬಂದು ಅವರ ಬ್ಲಡ್ ಶುಗರ್ ಟೆಸ್ಟ್ ಮಾಡುವಾಗ ಅವರಿಗೆ ಡಯಾಬಿಟಿಸ್ ಕಾಯಿಲೆ ಇದೆ ಅಂತ ಹೇಳುವಷ್ಟು, ನಮಗೆ ಪ್ರೂವ್ ಮಾಡುವಷ್ಟು ಅದು ಪ್ರಾಮಿನೆಂಟ್ ಆಗಿದೆ. ಆ ಲಕ್ಷಣಗಳು ತುಂಬ ಅಷ್ಟು ಸ್ಟ್ರೈಕಿಂಗ್ ಆಗಿ ಉಂಟು. ಹಾಗಾಗಿ ಮತ್ತು ಇನ್ನೊಂದು ವಿಚಾರ ಏನಂದರೆ, ಈ ಡಯಾಬಿಟಿಸ್ ಕಾಯಿಲೆ ಇದ್ದವರಿಗೆ ಕೂಡ ದೇಹದಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ಸು ಅಥವಾ ಎಲ್ಲಿಯಾದರೂ ಕೀವು ತುಂಬುವಂಥ ಜಾಗಗಳಿದ್ದರೆ ಅದರಿಂದಾಗಿ ಅವರ ಇನ್ಸುಲಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ. ಡಯಾಬಿಟಿಸಿನ ಮೇಲೆ ಕಂಟ್ರೋಲ್ ಬರುವುದಿಲ್ಲ. ಅದು ಚರ್ಮದಲ್ಲಿರ್ಬೋದು, ಕೂದಲಿನಲ್ಲಿರ್ಬೋದು, ಅಥವಾ ಆ ವಿಷಯಕ್ಕೆ ಈಗ ವಸಡಿನ ಇನ್ಫೆಕ್ಷನ್ ಕೂಡ ಅದೇ ರೀತಿಯಲ್ಲಿ ಎಫೆಕ್ಟ್ ಆಗುವ ಚಾನ್ಸಸ್ ಉಂಟು. ಹಾಗಾಗಿ ಡಯಾಬಿಟಿಸ್ ಕಾಯಿಲೆ ಇದ್ದವರು ವಸಡಿನ ಆರೋಗ್ಯ ಬಹಳ ನಾಜೂಕಾಗಿ ಇಟ್ಕೊಳ್ಳೋದು ಬಹಳ ಅಗತ್ಯ ಉಂಟು. ಈ ತೊಂದರೆ ಇದ್ದವರು ಅದಕ್ಕೆ ಬೇಕಾದ ಪರೀಕ್ಷೆ ಮಾಡಿಸಿ ಅದನ್ನು ಹೇಗೆ ಕಾಪಾಡ್ಕೊಳ್ಬೋದು ಅಂತ ಹೇಳುವ ಅಡ್ವೈಸ್ ತಗೊಳ್ಳೋದು ಬಹಳ ಸೂಕ್ತ. ಓಕೆ ಡಾಕ್ಟ್ರೆ, ಇನ್ನು ಭಾಳಷ್ಟು ಪ್ರಮುಖವಾಗಿರೋ ಒಂದು ಪ್ರಶ್ನೆ, ಬಹುಶಃ ಸರ್ವೇ ಸಾಮಾನ್ಯವಾಗಿ ಸಮಾಜದ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಈ ತಂಬಾಕು ಸೇವನೆಯಿಂದ ಏನೆಲ್ಲ ಎಫೆಕ್ಟ್ ಆಗ್ಬೋದು ಎನ್ನುವಂಥದ್ದು. ಆದರೂ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನು ಆಗಿರ್ಬೋದು, ಅಥವಾ ವೈದ್ಯರುಗಳು, ಸಮಾಜ ಸೇವೆ ಮಾಡುವವರು ಸಾಕಷ್ಟು ಅಭಿಯಾನವನ್ನು ಮಾಡಿದರೂ ಕೂಡ ತಂಬಾಕು ಸೇವನೆ ಮಾಡುವವರ ಸಂಖ್ಯೆ ಇವತ್ತಿಗೂ ಕೂಡ ಕಡಿಮೆ ಆಗಲಿಲ್ಲ ಎನ್ನುವಂಥದ್ದು ಆಘಾತಕಾರಿ ಸಂಖ್ಯೆ. ಸೊ ಅದೊಂದು ವಿಷಯ. ಆದರೂ ಕೂಡ ಕೇಳ್ತಾ ಇದ್ದೇನೆ, ತಂಬಾಕಿನಿಂದ ವಸಡಿನ ಮೇಲೆ ಯಾವುದೆಲ್ಲ ಪರಿಣಾಮಗಳು ಬೀಳ್ತದ, ಹೇಗೆ? ಖಂಡಿತ ಇದೆ. ತಂಬಾಕು ಸೇವನೆ, ಈಗ ನೀವು ಗುಟ್ಕಾ, ಪಾನ್ ಇಂಥ ಫಾರ್ಮುಲೇಷನ್ಸಲ್ಲಿ ತಿನ್ನುವುದಕ್ಕೆ ಖಂಡಿತ ವಸಡಿನ ಮೇಲೆ ಎಫೆಕ್ಟ್ ಇರ್ತದೆ. ಅದು ಕೆಲವರು ಒಂದೇ ಜಾಗದಲ್ಲಿ ಇಟ್ಟುಕೊಂಡು ಅದನ್ನು ಸವಿಯುವಂಥದ್ದು, ಅದು ಬಹಳ ಸಾಮಾನ್ಯವಾಗಿ ನಾವು ಕಾಣ್ತೇವೆ. ಅದರಿಂದಾಗಿ ವಸಡಿನಲ್ಲಿ ತುಂಬ ಚೇಂಜಸ್ ಬರುವ ಸಾಧ್ಯತೆ, ಇದು ಕ್ಯಾನ್ಸರಿಗೆ ಕೂಡ ಟರ್ನ್ ಆಗುವ ರಿಸ್ಕ್ ಯಾವಾಗಲೂ ಇರ್ತದೆ, ಅಪಾಯ ಇರ್ತದೆ. ಇದು ಒಂದು ವಿಷಯ. ಇನ್ನೊಂದು ಏನಂದರೆ, ಈ ತಂಬಾಕು ಸ್ಮೋಕಿಂಗ್, ಸಿಗರೇಟ್ ಅಥವಾ ಬೀಡಿ ಈ ಥರದ ಸ್ಮೋಕ್ ಮಾಡುವಂಥದ್ದು ಕೂಡ ಬಹಳವಾಗಿ ವಸಡಿನ ಆರೋಗ್ಯದ ಮೇಲೆ ಎಫೆಕ್ಟ್ ಇದೆ. ಈಗ ನಾವು ಮಾಡುವ ಟ್ರೀಟ್ಮೆಂಟ್ಗಳು ಕೂಡ ಈ ಸ್ಮೋಕರ್ಸಲ್ಲಿ ಅಥವಾ ತುಂಬ ಸಮಯದಿಂದ ತಂಬಾಕು ಸ್ಮೋಕಿಂಗ್ನಲ್ಲಿ ಉಪಯೋಗ ಮಾಡುವವರಿಗೆ ನಾವು ರುಟೀನಾಗಿ ಇರುವಂಥ ರೆಸ್ಪಾನ್ಸ್ ಕಾಣುವುದಿಲ್ಲ. ಹಾಗಾಗಿ ಅವರಿಗೆ ಬಹಳ ಈ ತಂಬಾಕು ಸೇವನೆಯ
ಅನ್ನು ನಿಲ್ಲಿಸುವುದರ ಬಗ್ಗೆ ಕಾಳಜಿ ವಹಿಸಬೇಕು. ಅವರು ತುಂಬ ದೃಢ ನಿರ್ಧಾರ ಮಾಡುವ ಅಗತ್ಯ ಇದೆ. ಅದು ಯಾವುದಾದ್ರು ಒಂದು ಸಮಯಕ್ಕೆ ಅದನ್ನು ಆ ನಿರ್ಧಾರ ತಗೊಳ್ಳೇಬೇಕಾಗ್ತದೆ ಅವರು. ಅದು ಇನ್ನೆವಿಟಬಲ್, ಯಾಕೆಂದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಎಫೆಕ್ಟ್ ಆಗ್ತದೆ ಅವರಿಗೆ. ಓಕೆ ಡಾಕ್ಟರ್, ಬಹುಶಃ ಕಾರ್ಯಕ್ರಮದ ಆರಂಭದಿಂದ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಇನ್ನೊಂದು ಏನು ಅಂತ ಹೇಳಿದರೆ, ಒಸಡಿನ ಆರೋಗ್ಯ ಅಥವಾ ಹಲ್ಲಿನ ಆರೋಗ್ಯ ಉತ್ತಮವಾಗಿ ಇಟ್ಟುಕೊಳ್ಳದಿದ್ದರೆ ಈಗ ನಾವು ಸೇವಿಸುವಂಥ ಕೆಲವೊಂದು ಆಹಾರಗಳನ್ನು ಕೂಡ ಅವರು ತ್ಯಜಿಸಬೇಕಾಗ್ತದೆ ಅನ್ನುವಂಥ ವಿಚಾರ. ಕೆಲವು ಗಟ್ಟಿ ಪದಾರ್ಥಗಳಿರ್ಬೋದು, ಹಲ್ಲು ನೋವು ಎನ್ನುವಂಥ ವಿಚಾರಕ್ಕೆ ಅದನ್ನು ತ್ಯಜಿಸ್ತಾರೆ. ಅದರಿಂದ ಸಿಗುವಂಥ ವಿಟಮಿನ್ಗಳು, ಅದರಿಂದ ಸಿಗುವಂಥ ಆರೋಗ್ಯಕ್ಕೆ ಪೂರಕವಾಗಿರುವಂಥ ವಸ್ತುಗಳು ಸಿಗದೇ ಇರುವಂಥದ್ದು, ಇದು ಕೂಡ ಒಂದು ರೀತಿಯ ತುಂಬ ಎಫೆಕ್ಟ್ ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಈ ಒಸಡಿನ ಆರೋಗ್ಯ ಮೇಂಟೈನ್ ಆಗದೇ ಇದ್ದರೆ, ಸರಿಯಾಗಿ ಕಾಪಾಡದಿದ್ದರೆ ಆ್ಯಕ್ಚುಲಿ ಹಲ್ಲಿನ ಬುಡ ಲೂಸ್ ಆಗ್ತದೆ, ಹಲ್ಲು ಅಲುಗಾಡಲಿಕ್ಕೆ ಶುರುವಾಗ್ತದೆ, ಹಲ್ಲಿನ ಮಧ್ಯೆ ಸೆಲೆ ಶುರುವಾಗ್ತದೆ ಅಲ್ಲಿ. ಅದರಿಂದಾಗಿ ಆಹಾರ ಒಳಗೆ ಸಿಕ್ಕಾಕೊಳ್ಳೋದು, ಅದರಿಂದಾಗಿ ನೋವು ಬರೋದು, ಒಂಥರ ಆ ಸೈಡ್ನಲ್ಲಿ ಅವರಿಗೆ ಜಗೀಲಿಕ್ಕೆ ಆಗದೇ ಇರುವಂಥ ಪ್ರಮೇಯಗಳು ಬಂದೇ ಬರ್ತದೆ. ಅದರಿಂದಾಗಿ ಆಹಾರದಲ್ಲಿ ಅವರು ಬಹಳ ಚೂಸಿಯಾಗಿರ್ತಾರೆ. ಅಂದರೆ ನನಗೆ ಇದು ತಿನ್ಲಿಕ್ಕೆ ಆಗೋದಿಲ್ಲ, ಅದು ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಅದು ಸ್ವಲ್ಪ ಏಜ್ ಆದವರಿಗೆ ಇದು ಬಹಳ ಅಗತ್ಯ ಉಂಟು, ಯಾಕೆಂದರೆ ಅವರಿಗೆ ಅಬ್ಸಾರ್ಪ್ಷನ್ ಕಮ್ಮಿ ಆಗ್ತದೆ, ಮ್ಯಾಲ್ ನ್ಯೂಟ್ರಿಷನ್ ಸ್ಟೇಟಸ್ ಬರುವ ಸಾಧ್ಯತೆಗಳು ತುಂಬ ಇದೆ. ಎಸ್ ಡಾಕ್ಟರ್, ಇನ್ನು ಗರ್ಭಿಣಿಯರಲ್ಲಿ ಯಾವ ರೀತಿಯಾದಂಥ ಒಸಡಿನ ತೊಂದರೆಗಳು ಕಂಡು ಬರ್ತವೆ ಡಾಕ್ಟರ್? ಸರ್ವೇ ಸಾಮಾನ್ಯ. ಹೌದು. ಈ ಗರ್ಭಿಣಿಯರು ಅಂದಾಗ ಈಗ ಲೇಡೀಸ್ ಅವರು ಯಾವಾಗ ಕನ್ಸೆಪ್ಷನ್ ಆಗಬೇಕಂತ ಹೇಳುವ ಪ್ಲ್ಯಾನ್ ಮಾಡುವಾಗಲೇ ಅವರು, ನನ್ನ ಅಭಿಪ್ರಾಯದಲ್ಲಿ ಅವರು ಒಂದು ಸಾರಿ ಹಲ್ಲಿನ ಬಗ್ಗೆ ಯೋಚನೆ ಮಾಡಲೇಬೇಕಾಗ್ತದೆ. ಹಲ್ಲಿನಲ್ಲಿರುವ ದಂತಕುಳಿಗಳು ಅಥವಾ ಆ ಕ್ಯಾವಿಟೀಸ್ ಮತ್ತು ಹಲ್ಲಿನ ಸ್ವಚ್ಛತೆಯ ಬಗ್ಗೆ, ಹಲ್ಲಿನ ಒಸಡಿನ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಮಾಡಲೇಬೇಕು. ಈಗ ನನ್ನ ಅನುಭವದಲ್ಲಿ ಈಗ ತುಂಬ ಯಂಗ್ಸ್ಟರ್ಸ್, ಅಂದರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇರುವವರು, ಅವರು ಬಂದು ಹೇಳ್ತಾರೆ, ವಿ ಆರ್ ಪ್ಲ್ಯಾನಿಂಗ್ ಟು ಹ್ಯಾವ್ ಎ ಚೈಲ್ಡ್, ನಮಗೆ ಈಗ ಮಗು ತಗೊಳ್ಬೇಕಂತ ಆಸೆ ಇದೆ, ನನಗೆ ಹಲ್ಲಿನ ಮಟ್ಟಿಗೆ ಕ್ಲಿಯರೆನ್ಸ್ ಬೇಕು, ಹಲ್ಲಿನ ಬಗ್ಗೆ, ಅದರ ಸ್ವಚ್ಛತೆ ಬಗ್ಗೆ, ಅದರ ಆರೋಗ್ಯದ ಬಗ್ಗೆ ನೀವು ಸರಿಯಾಗಿ ನೋಡಿ ಅದಕ್ಕೆ ಬೇಕಾದನ್ನೆಲ್ಲ ಮಾಡಿಬಿಡಬೇಕು ನನಗೆ ಈಗ ಅಂತೇಳಿ ಅಷ್ಟರ ಮಟ್ಟಿಗೆ ಬಂದಿದೆ. ಇದರ ಬಗ್ಗೆ ಅನುಭವ ಅಥವಾ ಮಾಹಿತಿ ಇಲ್ಲದವರಿಗೆ ಇದು ಹೇಳೋದು ಅಗತ್ಯ ಉಂಟು. ಯಾಕಂದರೆ ಅದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತುಂಬ ಈ ಹಾರ್ಮೋನಿನ ಲೆವೆಲ್ಸಲ್ಲಿ ಚೇಂಜಸ್ ಬರುವಾಗ ಹಲ್ಲಿನ ಒಸಡಿನ ತೊಂದರೆಗಳು ತುಂಬ ಬರ್ತದೆ. ಅದರಿಂದಾಗಿ ಅದು ಮೇ ಬಿ ನಿಮಗೆ ಹಲ್ಲಿನಲ್ಲಿ ರಕ್ತ ಬರುವಂಥದ್ದು ಅಥವಾ ಸ್ವೆಲ್ಲಿಂಗ್ ಬರುವಂಥದ್ದು, ಅಲ್ಲಲ್ಲಿ ಉಬ್ಬಿನಾಗೆ ಬರುವುದು, ಅದು ಕೆಲವು ಸಾರಿ ಒಂದು ಗಾತ್ರ ತಗೊಳ್ಳುವಾಗ ಸ್ಲೈಡ್ನಲ್ಲಿ ನೋಡ್ಬೋದು, ನಿಮಗೆ 2 ಪಿಕ್ಚರ್ ತೋರಿಸ್ತಾ ಇದೆ. ಅದರಲ್ಲಿ ನೋಡಿ, ಈ ಕೆಳಗಿನ ಸ್ಲೈಡ್ನಲ್ಲಿ ಕಾಣ್ತದೆ, ಎದುರಿನ ಹಲ್ಲಿನಲ್ಲಿ ನಿಮಗೆ ಒಸಡು ಸ್ವಲ್ಪ ದಪ್ಪಾಗಿ ಇದ್ದಾಗೆ ಕಾಣ್ತದೆ. ಅದು ಬರುವುದು ಇದು ವೆರಿ ಟಿಪಿಕಲ್ ಗರ್ಭಿಣಿಯರಲ್ಲಿ. ಎಲ್ಲರಿಗೂ ಬರಬೇಕಂತ ಇಲ್ಲ, ಬಟ್ ತುಂಬ ಜನರಿಗೆ ಬರ್ತದೆ. ಒಂದು ಬದಿಯಲ್ಲಿ ಅದೇ ದಂತ ಪಂಕ್ತಿಯಲ್ಲಿ ನಿಮಗೆ ಕಾಣ್ಬೋದು, ಒಸಡು ದಪ್ಪ ಆಗಿ ಅದು ಹಲ್ಲಿಗೆ ಹಲ್ಲು ತಾಗುವಾಗಲೇ ಅಲ್ಲಿ ಅವರಿಗೆ ಅಡ್ಡ ಬರುವ ಹಾಗೆ, ಅದರಿಂದಾಗಿ ಅದರಲ್ಲಿ ಹುಣ್ಣಿನಾಗೆ ಆಗಿ ಅದರಲ್ಲಿ ರಕ್ತ ಬರುವಂಥದ್ದು, ಆಹಾರ ತಗೊಳ್ಳಿಕ್ಕೆ ಪ್ರಾಬ್ಲಮ್ ಆಗುವಂಥದ್ದು. ಮೇಲಿನ ಸ್ಲೈಡ್ನಲ್ಲಿ ನಿಮಗೆ ನೋಡುವಾಗ ಆ ಗಾತ್ರ ನೋಡಿ, ಅಲ್ಲಿ ಒಸಡು ದಪ್ಪಾಗಿ ಎಷ್ಟು ತೊಂದರೆ ಉಂಟು ಅಂತ. ಅದರಿಂದಾಗಿ ಸಾಮಾನ್ಯವಾಗಿ ಹಲ್ಲಿನ ಶುಚಿತ್ವ ಕೂಡ ನಮಗೆ ಕಾಪಾಡಲಿಕ್ಕೆ ಆಗೋದು ಕಷ್ಟ, ತುಂಬ ಕಷ್ಟ. ಹಾಗಾಗಿ ಇದರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಅದು ಅಗತ್ಯ ಇದ್ದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕೂಡ, ಗರ್ಭಿಣಿ ಅವಸ್ಥೆಯಲ್ಲಿ ಕೂಡ ಹಲ್ಲಿನ ಶುಚಿತ್ವ ಕಾಪಾಡಲಿಕ್ಕೆ, ಅಲ್ಲಿನ ವೈದ್ಯರಿಗೆ ತೋರಿಸಿ ಬೇಕಾದ ಕ್ಲೀನಿಂಗ್ ಅಥವಾ ಆ ರೀತಿಯ ಬೇಕಾದ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಬಹಳ ಅಗತ್ಯ. ಆ ಗರ್ಭಿಣಿ ಆಗಿರೋದು ಒಂದು ಯಾವ ರೀತಿಯಲ್ಲೂ ಅದೊಂದು ಕಾಂಟ್ರಾ ಇಂಡಿಕೇಶನ್ ಅಂತ ನನಗೆ ಕಾಣೋದಿಲ್ಲ. ಈ ಬೇಸಿಕ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿಕ್ಕೆ ತುಂಬ ಇಲಾಬ್ರೇಟ್ ಟ್ರೀಟ್ಮೆಂಟ್ ಅಗತ್ಯ ಇದ್ದರೆ ಅದನ್ನು ಸ್ವಲ್ಪ ಪುಟ್ ಆಫ್ ಮಾಡ್ಬೋದು ಅಥವಾ ಮುಂದುವರಿಸ್ಬೋದು. ಆದರೆ ಈ ಹಲ್ಲಿನ ಶುಚಿತ್ವ, ಆ ಸ್ವಚ್ಛತೆ ಬಗ್ಗೆ ಅಗತ್ಯ ಇರುವ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಯಾವ ರೀತಿಯ ಕಾಂಟ್ರಾ ಇಂಡಿಕೇಶನ್ ಇರುವುದಿಲ್ಲ. ಬಟ್ ಆದರೆ ನಾವು ಗೈನಕಾಲಜಿಸ್ಟಿನ ಕನ್ಸಲ್ಟೇಷನ್ ತಗೊಂಡು ಅವರ ಒಪಿನಿಯನ್ ತಗೊಂಡೇ ನಾವು ಮುಂದೆ ಹೋಗೋದು ಹೆಚ್ಚಾಗಿ. ಓಕೆ, ಇನ್ನು ಹಾಗಾದರೆ ಇದರ ಚಿಕಿತ್ಸೆಯ ಕ್ರಮಗಳ ಬಗ್ಗೆ ಡಾಕ್ಟರ್ ಏನು ಹೇಳ್ತಾರೆ? ಹೌದು, ಒಸಡಿನ ತೊಂದರೆ ಉಂಟು ಅಂತ ಹೇಳುವಾಗ, ಒಸಡಿನ ಇನ್ಫೆಕ್ಷನ್ ಉಂಟು ಅಂತ ಹೇಳುವಾಗ 2 ರೀತಿಯ ಚಿಕಿತ್ಸಾ ಕ್ರಮಗಳು ಉಂಟು. ಒಂದು ನಾನ್ ಸರ್ಜಿಕಲ್ ಅಂತ ಹೇಳುವಂಥದ್ದು ನಾವು, ಅದು ಬಹಳ ಮಿನಿಮಲ್ ಬೇಸಿಕ್ ಟ್ರೀಟ್ಮೆಂಟ್ನಲ್ಲಿ ಹಲ್ಲಿನ ಶುಚಿತ್ವ ಮಾತ್ರ, ಅದರ ಮೇಲೆ ಇರುವಂಥ ಕೊಳೆಯ ಅಂಶ ತೆಗೆದು
ಆ ಒಸಡಿನ ಗುಣಪಡಿಸುವಂಥ ಕ್ರಮಗಳು, ಮತ್ತು ಹಲ್ಲಿನ ಶುಚಿತ್ವ ಕಾಪಾಡುವ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡಿಸಿ ಅದಕ್ಕೆ ಬೇಕಾದ ಬ್ರಷ್ ಅಥವಾ ಡಿವೈಸಸ್ ಬೇರೆ ಬೇರೆ ರೀತಿಯಲ್ಲಿ ಈಗ ಲಭ್ಯವಿದೆ, ಅದಕ್ಕೆ ಬೇಕಾದ ಮಾಹಿತಿಯನ್ನು ಕೊಡುವಂಥದ್ದು, ಅಥವಾ ಬೇರೆ ಕೆಲವು ಮೆಡಿಸಿನ್ನ ಮೂಲಕ, ಅಂದರೆ ಮೌತ್ ವಾಷಸ್, ಅಂದರೆ ದಿನ ಉಪಯೋಗ ಮಾಡುವಂಥ ರೀತಿ. ಆದರೆ ಒಂದು ವಿಷಯ ಏನಂದರೆ, ಬರೀ ಮಾತ್ರೆ ತಿಂದು 5 ದಿನ 7 ದಿನದ ಮಾತ್ರೆ ತಿಂದು ಯಾವುದಾದ್ರೂ ಜೆಲ್ ಅಪ್ಲೈ ಮಾಡಿ ಅದರಲ್ಲಿ ಪಡಿಸಲಿಕ್ಕೆ ಸಾಧ್ಯತೆ ಉಂಟು ಅಂತ ಯಾರಾದರೂ ಹೇಳಿದರೂ ಅದನ್ನು ನಂಬುವ ಅಗತ್ಯ ಇಲ್ಲ. ಹಲ್ಲಿನ ಶುಚಿತ್ವ ಮಟ್ಟಿಗೆ ನೀವು ತುಂಬ ಕಾಳಜಿ ಮಾಡಬೇಕು, ಅದರ ಬಗ್ಗೆ ಕಾಳಜಿ ಕೊಡಲೇಬೇಕು. ಇನ್ನೊಂದು ರೀತಿಯ ಟ್ರೀಟ್ಮೆಂಟ್ ಅಂದರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಅಗತ್ಯ ಇರ್ತದೆ. ಇದು ಈಗ ನಾವು ನಾನ್ ಸರ್ಜಿಕಲ್ ಅಂತ ಹೇಳೋದು ಬೇಸಿಕ್ ಟ್ರೀಟ್ಮೆಂಟ್. ಇದನ್ನು ಮಾಡಿ ನಾವು ಯಾವ ರೀತಿಯಲ್ಲಿ ಒಸಡಿನಲ್ಲಿ ರೆಸ್ಪಾನ್ಸ್ ಇದೆ ಅಂತ ನೋಡಿಕೊಂಡು ಫರ್ದರ್ 2 ವಾರ 3 ವಾರದ ನಂತರ ಅದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟ್ ಅಗತ್ಯ ಇದ್ದರೆ ಅದನ್ನು ನಾವು ಅಡ್ವೈಸ್ ಮಾಡ್ತೇವೆ. ಅದನ್ನು ಮಾಡಿಸೋದ್ರಲ್ಲಿ ತುಂಬ ಅದರಲ್ಲಿ ಸೇಫ್ಟಿ ಇದೆ, ಅದರಲ್ಲಿ ಬೇಕಾದ ರಿಸಲ್ಟ್ಸ್ ಖಂಡಿತ ಬರ್ತದೆ. ಅದು ಏನಂದರೆ ಎಲ್ಲ ಕ್ರಮದಲ್ಲಿ ಮಾಡಬೇಕು. ಅದರಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಒಂದು ಸೂಕ್ಷ್ಮತೆ ಇದೆ. ಆ ಸೂಕ್ಷ್ಮತೆಯನ್ನು ನಾವು ನೋಡಿಕೊಂಡು ಅದೇ ರೀತಿ ಮಾಡಿ ಮಾಡಿಕೊಳ್ಳುವಂಥದ್ದು 2 ಸೈಡಿಗೆ ಕೂಡ, ನಮಗೆ ಡಾಕ್ಟರ್ಸಿಗೆ ಕೂಡ ಮತ್ತು ಈಗ ರೋಗಿಗಳಿಗೆ ಕೂಡ, ಇಬ್ಬರ ಸಹಭಾಗಿತ್ವದಲ್ಲೇ ನಮಗೆ ಬೇಕಾದ ರಿಸಲ್ಟ್ಸ್ ನಮಗೆ ತರಲಿಕ್ಕೆ ಸಾಧ್ಯತೆ ಉಂಟು, ಮತ್ತು ಅದನ್ನು ಸ್ಟೇಬಲ್ ಆಗಿ ಮೇಂಟೈನ್ ಮಾಡ್ಬೋದು. ಓಕೆ. ಹಾಗಾದ್ರೆ ಇನ್ನು ಶಸ್ತ್ರಚಿಕಿತ್ಸೆಯಿಂದ ಆಗುವಂಥ ಉಪಯೋಗಗಳು ಏನಾದರೂ ಮಾಡಿಕೊಂಡ್ರೆ ಯಾವ ರೀತಿ ಉಪಯೋಗಗಳು ಆಗ್ಬೋದು? ಅದರಿಂದ ಏನಾದರೂ ಅನಾಹುತಗಳಾಗ್ಬೋದು ಅಥವಾ ಉಪಯೋಗನೇ ಜಾಸ್ತಿ ಇದೆಯಾ? ತುಂಬ ಉಪಯೋಗ ಇದೆ, ಆದರೆ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನು ಆ ಸೂಕ್ಷ್ಮತೆ ಅರಿವು ಇದ್ದುಕೊಂಡು ನಾವು ಅಡ್ವೈಸ್ ಮಾಡಬೇಕು, ನಾವು ಅದನ್ನು ಅಂಡರ್ಟೇಕ್ ಮಾಡಬೇಕು. ಅದರಲ್ಲಿ ತುಂಬ ರೀತಿಯ ಶಸ್ತ್ರಚಿಕಿತ್ಸೆಗಳು ಅಂದರೆ ಯಾವ ರೀತಿಯ ತೊಂದರೆ ಅವರಿಗೆ ಉಂಟು ಅದರ ಮೇಲೆ ಹೋಗ್ತದೆ. ಈ ಸ್ಲೈಡ್ನಲ್ಲಿ ನಿಮಗೆ ಕಾಣ್ಬೋದು, ಮುಂದಿನ ಸ್ಲೈಡ್ನಲ್ಲಿ ಒಬ್ಬರು ಯಾರೋ ಫೋನ್ ಮಾಡಿದರು, ಆ್ಯಕ್ಚುಲಿ ಮಂಜುನಾಥ್ ಅಂತ. ಅವರು ಹಲ್ಲಿನ ಒಸಡಿನ ಕಲರಿನ ಬಗ್ಗೆ ಅವರು ಕೇಳಿದರು. ಅಷ್ಟು ಚೆಂದ ಕಾಣುವುದಿಲ್ಲ ನನಗೆ, ಅದರ ಬಗ್ಗೆ ಏನಾದರೂ ರೀತಿಯಲ್ಲಿ ಚೇಂಜಸ್ ಮಾಡ್ಬೋದು ಅಂತ. ಹೌದು, ಬ್ಲ್ಯಾಕ್ ಆಗಿದೆ ಅಂತ. ಸೊ ಈ ಮೇಲಿನ ಸ್ಲೈಡ್ನಲ್ಲಿ, ಮೇಲಿನ ಪಿಕ್ಚರ್ನಲ್ಲಿ ನಿಮಗೆ ಕಾಣ್ತದೆ ಹಲ್ಲಿನ ಒಸಡು ಡಾರ್ಕ್ ಆಗಿದೆ, ಕಲರ್ ಚೇಂಜ್ ಕಪ್ಪಾಗಿದೆ, ಅದು ನೋಡೋದಕ್ಕೆ ಅಸಹ್ಯ ಕಾಣಬಹುದು ಅಂತ ಹೇಳೋದು ವಿಷಯ. 2ನೇ ಸ್ಲೈಡ್ನಲ್ಲಿ ನಿಮಗೆ ಕಾಣ್ತದೆ ಟ್ರೀಟ್ಮೆಂಟ್ ನಂತರ ಹೇಗೆ ಅದು ಮಾರ್ಪಾಡಾಗಿದೆ, ಆರೋಗ್ಯವಂತಾಗಿ ಕಾಣಿಸ್ಬೋದು ಅಂತ. ಇನ್ನೊಂದು ಸ್ಲೈಡ್ನಲ್ಲೂ ನಿಮಗೆ ಬೇರೆ ಬೇರೆ ರೀತಿಯ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಇದೆ. 7ನೇ ಸ್ಲೈಡಲ್ಲಿ ಹೌದು ನೋಡಿ. ಅದರಲ್ಲಿ ಏನಂದರೆ ಹಲ್ಲಿನ ಒಸಡಿನ ಜಾರುವಿಕೆ, ಇದು ತುಂಬ ಜನರಲ್ಲಿದೆ. ತುಂಬ ಜನರು ನಮಗೆ ಅದೇ ರೀತಿಯ ಕಂಪ್ಲೇಂಟ್ ಹೊತ್ಕೊಂಡು ಬರ್ತಾರೆ ಕ್ಲಿನಿಕ್ಕಿಗೆಲ್ಲ. ಈ ಒಸಡು ಜಾರುವಿಕೆ ನೋಡುವಾಗ ಸರಿ ಕಾಣುವುದಿಲ್ಲ, ಒಂದು ಹಲ್ಲಿನಲ್ಲಿ ಮಾತ್ರ ಒಸಡು ಮೇಲೆ ಅಥವಾ ಕೆಳಗೆ ಜಾರಿದ ಹಾಗೆ ಕಾಣ್ತಾ ಇದೆ, ಇದಕ್ಕೇನಾದರೂ ಮಾಡ್ಬೋದು ಅಂತ. ಖಂಡಿತವಾಗಿ ಮಾಡಲಿಕ್ಕಾಗ್ತದೆ. ಸೂಕ್ತ ರೀತಿಯಲ್ಲಿ ಅದನ್ನು ಪ್ಲ್ಯಾನ್ ಮಾಡುವ ಅಗತ್ಯ ಇದೆ. ಅದಕ್ಕೆ ಸ್ಟೆಪ್ ವೈಸ್ ಟ್ರೀಟ್ಮೆಂಟ್ ಇದೆ. ಸರ್ಜಿಕಲ್ ಟ್ರೀಟ್ಮೆಂಟ್ ನಿಮಗೆ ನೋಡ್ಬೋದು ಕೆಳಗಿನ ಪಾರ್ಟ್ನಲ್ಲಿ, ಅದೇ ಸ್ಲೈಡ್ನಲ್ಲಿ ಎಷ್ಟು ನಾಜೂಕಾಗಿ ಆ ಒಸಡು ಕವರ್ ಆಗಿದೆ ಕೆಳಗೆ ಜಾರಿದ ಪೋರ್ಷನಲ್ಲಿ ಅಂತ. ಇದರಲ್ಲಿ ತುಂಬ ಸಂಶೋಧನೆಗಳು ಇದೆ, ಬೇರೆ ಬೇರೆ ನಾನಾ ರೀತಿಯ ಟೆಕ್ನಿಕ್ಸ್ ನಮಗೆ ಯೂಸ್ ಮಾಡ್ಬೋದು. ಅದು ಒಸಡು ಜಾರಿದ ಹಲ್ಲಿನ ಹತ್ತಿರದ ಹಲ್ಲಿನ ಒಸಡನ್ನು ಇದರ ಮೇಲೆ ಜಾರಿಸುವ ಸಾಧ್ಯತೆ ಇದೆ, ಅಥವಾ ಅಲ್ಲಿ ಒಸಡಿನ ಅಂಶ ಕಮ್ಮಿ ಇದ್ದರೆ ಇನ್ನೊಂದು ಜಾಗದಿಂದ, ಬಾಯಿಂದ, ಪ್ಯಾಲೆಟ್ ಅಂತ ಹೇಳೋದು ನಾವು, ಆ ಜಾಗದಿಂದ ಒಸಡಿನ ಅಂಶ ತೆಗೆದು ಗ್ರಾಫ್ಟಿಂಗ್ ಅಂತ ಮಾಡಲಿಕ್ಕಾಗ್ತದೆ. ಅದನ್ನು ಮಾಡುವ ಸಾಧ್ಯತೆಗಳು ಇದೆ. ತುಂಬ ಸಂಶೋಧನೆ ಇದೆ, ಇದರಲ್ಲಿ ಬಹಳಷ್ಟು ರಿಸಲ್ಟ್ಸ್ ನಮಗೆ ಕೊಡಲಿಕ್ಕಾಗ್ತದೆ. ಸೊ ಈ ಸ್ಲೈಡ್ನಲ್ಲಿ ಕಾಣೋದೇನೆಂದರೆ ನಿಮಗೆ ಎಲ್ಲ ಹಲ್ಲಿನ ಬುಡದಲ್ಲಿರುವಂಥ ಕೊಳೆ. ಇದು ಸಾಮಾನ್ಯವಾಗಿ ನಾವು ಕಾಣೋದು. ಕೆಲವರಿಗೆ ನಾವು ಒಬ್ಸರ್ವ್ ಮಾಡ್ತೇವೆ, ಕೆಲವರು ಅದರ ಬಗ್ಗೆ ಕಾಳಜಿ ಇರುವುದಿಲ್ಲ. ಕನ್ನಡಿಯಲ್ಲಿ ಮುಖ ನೋಡುವುದರ ಜೊತೆಗೆ ಹಲ್ಲಿನ ಬುಡವನ್ನು ಆ ಸ್ವಚ್ಛತೆಯ ಬಗ್ಗೆ ಸ್ವಲ್ಪ ನೋಡಿಕೊಳ್ಳೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಹೌದು 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 ಹೌದು. ಇದರಲ್ಲಿ ಕೂಡ ಹಾಗೆ ಕಾಣ್ತದೆ ನೋಡಿ. ಇದರಲ್ಲಿ ಕಾಣುವ ಹಾಗೆ ನಿಮಗೆ ಸ್ಲೈಡ್ನಲ್ಲಿ ತುಂಬ ಕೊಳೆ ಕಲೆಕ್ಟ್ ಆಗಿದೆ, ಹಲ್ಲಿನ ಮಧ್ಯೆ ಗ್ಯಾಪ್ಸ್ ಬಂದಿದೆ, ಸೆರೆಗಳು ಉಂಟು, ಹಲ್ಲಿನ ಕಲರ್ ಚೇಂಜ್ ಆಗಿದೆ. ಇದರ ಬಗ್ಗೆ ಎಲ್ಲ ನಾವು ಕಾಳಜಿ ಮಾಡುವ ಅಗತ್ಯ ಉಂಟು. ಆ ಸೆರೆಗಳನ್ನೆಲ್ಲ ಕ್ಲೋಸ್ ಮಾಡ್ಬೋದು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ನಲ್ಲಿ, ಹಲ್ಲಿನ ಸರಿಗೆ ಟ್ರೀಟ್ಮೆಂಟ್ನಲ್ಲಿ. ಆದರೆ ಭಾಳ ಮುಖ್ಯವಾಗಿ ಏನಂದರೆ ಹಲ್ಲಿನ ಬುಡದ ಒಸಡಿನ ಆರೋಗ್ಯ ಕಾಪಾಡುವಂಥದ್ದು. ಈಗ ಅದೆಲ್ಲ ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ನಾನು ಹೇಳಿದಾಗೆ ಫೌಂಡೇಶನ್ ಅಥವಾ ತಳಪಾಯ ಗಟ್ಟಿ ಇಲ್ಲದೆ ನೀವು ಯಾವ ರೀತಿಯಲ್ಲೂ ಅಲಂಕಾರ ಮಾಡಲಿಕ್ಕೆ ಹೋದರೂ ಅದು ಫೇಲಿಯರೇ ಆಗ್ಬೋದಷ್ಟೇ. ಅದರಿಂದಾಗಿ ನಿಮಗೆ ಗುಣ ಸಿಗಲಿಕ್ಕಿಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ. ಎಸ್.
ವೀಕ್ಷಕರೇ, ಇಷ್ಟು ತನಕ ಹಲ್ಲಿನ ಉಳಿವಿಗಾಗಿ ವಸೂಲಿನ ಅಗತ್ಯ ಈ ಒಂದು ವಿಷಯಗಳ ಬಗ್ಗೆ ಡಾಕ್ಟರ್ ರಾಜೇಶ್ ಕಶ್ಯಪ್ MDS ಈ ಒಂದು ಕ್ಷೇತ್ರದ 21 ವರ್ಷಗಳ ಅನುಭವವನ್ನು ಪಡೆದಂತಹ ಡಾಕ್ಟರ್ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟರು. ಸಾಮಾನ್ಯವಾಗಿ ಸಮಾಜದಲ್ಲಿ ಸರ್ವೇ ಏನೊಂದು ಎಲ್ಲ ಜನರಿಗೆ ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳ ಕೊರತೆಯಿಂದಾಗಿ ಬಹುಶಃ ಡಾಕ್ಟರನ್ನ ಭೇಟಿ ಆಗುವುದನ್ನು ಮುಂದೆ ಹಾಕ್ತಾ ಇದ್ದಾರೆ, ಅಥವಾ ಸ್ವಲ್ಪ ಹಲ್ಲಿನ ವಿಷಯಗಳು ಬಂದಾಗ ಸ್ವಲ್ಪ ನೋವು ಜಾಸ್ತಿ ತಿನ್ನಬೇಕೆನ್ನುವಂಥ ಕೆಲವೊಂದು ವಿಚಾರಗಳು ಕೂಡ ಸಮಾಜದಲ್ಲಿದೆ. ಆದರೆ ಆಧುನಿಕ ಚಿಕಿತ್ಸಾ ವಿಧಾನಗಳಿಂದ ಕೂಡ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಇದೆ ಎನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹೇಳಿದರು. ಮತ್ತು ಪ್ರಮುಖವಾಗಿ ಹಲ್ಲಿನ ಆರೋಗ್ಯ ಕಾಪಾಡುವಲ್ಲಿ ವಸಡಿನ ಆರೋಗ್ಯ ಅಥವಾ ವಸಡಿನ ಉತ್ತಮ ರೀತಿಯಲ್ಲಿ ನೋಡಿಕೊಂಡ್ರೆ ಖಂಡಿತವಾಗಿ ಕೂಡ ಹಲ್ಲಿನ ಆರೋಗ್ಯಗಳನ್ನು ಕೂಡ ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು ಎನ್ನುವಂಥ ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಡಾಕ್ಟರ್ಗೆ ನಮ್ಮ TV ಕಡೆಯಿಂದ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸಿದೆ. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರು, ಮತ್ತೆ ಮುಂದಿನ ವಾರದ ಹಲೋ ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇನ್ನೋರ್ವ ನುರಿತ ವೈದ್ಯರುಗಳೊಂದಿಗೆ ಇನ್ನೊಂದು ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಮಾಡೋಣ. ಅಲ್ಲಿಯ ತನಕ ನಮಸ್ಕಾರ.